ತೀರಾ ಇತ್ತೀಚೆಗಷ್ಟೇ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಂತ ವಿಚಾರ ಬಹಳಷ್ಟು ಜನರ ಆಸೆ ಮತ್ತು ಕುತೂಹಲಕ್ಕೆ ಕಾರಣ ಆಗಿತ್ತು. ಇದೀಗ ಅದೇ ರೀತಿಯಾಗಿ ನಿಧಿ ಆಸೆಗೋಸ್ಕರ ಅಪಾರ್ಟ್ಮೆಂಟಿನ ಬೇಸ್ಮೆಂಟ್ ಒಂದನ್ನ ಬಿಲ್ಡರ್ ಅಗೆದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಪಾರ್ಟ್ಮೆಂಟ್ನಲ್ಲಿ ಗುಂಡಿಯನ್ನ ತೆಗೆದಿದ್ದಾರೆ ಬಿಲ್ಡರ್ ಸುಧಾಕರ್. ಬೆಂಗಳೂರಿನ HSR ಲೇಔಟ್ನ ಎಳ್ಳುಕುಂಟೆಯಲ್ಲಿ ನಡೆದಿರೋ ಘಟನೆ. ಐತಿಹಾಸಿಕವಾಗಿ ಈ ಎಳ್ಳುಕುಂಟೆಗೆ ಬಹಳಷ್ಟು ಮಹತ್ವ ಇದೆ. ಅಪಾರ್ಟ್ಮೆಂಟಿನ ಪಾರ್ಕಿಂಗ್ ಸ್ಥಳದಲ್ಲಿ ಅಗೆಯಲಾಗಿದೆ ದುರುಳನಿಂದ. ಅಪಾರ್ಟ್ಮೆಂಟ್ ಹಿಂಭಾಗದಲ್ಲಿ ಹಳೆದೊಂದು ವೀರ್ಗಲ್ಲಿದೆ. ಆ ವೀರಗಲ್ಲಿನ ಕೆಳಗಡೆ ನಿಧಿ ಇದೆ ಅಂತ ಹೇಳಿ ಸುಧಾಕರ್ ನಂಬಿದ್ದ. ಹೀಗಾಗಿ ನಿಧಿ ಆಸೆಗೋಸ್ಕರ ಅಪಾರ್ಟ್ಮೆಂಟಿನ ಬೇಸ್ಮೆಂಟ್ ಅನ್ನ ಬಿಲ್ಡರ್ ಅಗೆದಿರೋದು. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ತಲ್ಲ, ಅದೇ ಫೀಲಿಂಗ್ ಇನ್ನೂ ಕಂಟಿನ್ಯೂ ಆಗಿತ್ತು ಅಂತ ಕಾಣುತ್ತೆ. ಒಂದು ವೀರಗಲ್ಲು ಕಂಡ ತಕ್ಷಣ ಅಲ್ಲಿ ನಿಧಿ ಇದೆ ಅನ್ನುವಂಥ ಆಸೆಗೆ ಬಿದ್ದಂತಹ ವ್ಯಕ್ತಿ ತಾನು ಅದನ್ನು ತನ್ನದಾಗಿಸಿಕೊಳ್ಳಬೇಕು ಅನ್ನುವಂತಹ ದುರಾಸೆಯಿಂದ ಅಪಾರ್ಟ್ಮೆಂಟಿನ ಪಾರ್ಕಿಂಗ್ ಸ್ಥಳದಲ್ಲಿ ಅಗದಿರೋದನ್ನು ಗಮನಿಸ್ತಾ ಇದ್ದೀವಿ. ಆ್ಯಂಡ್ ಆ ಸ್ಥಳದಲ್ಲಿ ಒಂದಷ್ಟೇನೋ ಪೂಜೆಗಳನ್ನೆಲ್ಲ ಮಾಡಿದ್ದಾರೆ ಅಂತ ಕಾಣುತ್ತೆ. ಅದೇ ರೀತಿಯಾದಂತಹ ತಂಬಿಗೆ ಎಲ್ಲ ಕಾಣಿಸ್ತಾ ಇದೆ. ಸದ್ಯ ಅಗೆದಿರುವಂಥ ಜಾಗ ಗಮನಿಸ್ತಾ ಇರೋದು HSR ಲೇಔಟ್ನಲ್ಲಿ ಎಳ್ಳುಕುಂಟೆಯಲ್ಲಿ ನಡೆದಿರುವಂಥ ಘಟನೆ ಇದು. ಅದು ಒಂಚೂರು ಗ್ಯಾಪ್ ಬರ್ದಂಗೆ ಕ್ಲೋಸ್ ಮಾಡಿದ್ದಾನೆ, ಯಾರು ಜನ ನೋಡಬಾರ್ದು ಅಂತ. ಟೇಪ್ ಎಲ್ಲ ಅದೇ ಹಾಕಿದ್ದಾನೆ ನೋಡಿ. ಇಟ ಕವರ್ ಮಾಡಿ ಇದನ್ನು ತೋಡಿರೋದು. ನಿಧಿ ಆಸೆಗೋಸ್ಕರ ಅಪಾರ್ಟ್ಮೆಂಟಿನ ಬೇಸ್ಮೆಂಟ್ ಅನ್ನ ಬಿಲ್ಡರ್ ಅಗದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂಡ್ ಆ ಸ್ಥಳದಲ್ಲಿ ಆತ ಅಲ್ಲಿ ನಿಧಿ ಸಿಗಬೇಕು, ಅದೆಲ್ಲವೂ ನನ್ನ ಪಾಲೇ ಆಗಬೇಕು ಅಂತ ಹೇಳಿ ಒಂದಷ್ಟು ಪೂಜೆಗಳನ್ನೇನೋ ಮಾಡಿದ್ದಾನೆ ಅಂತ ಕಾಣುತ್ತೆ. ಅದೇ ರೀತಿಯಾದಂಥ ವಸ್ತುಗಳೆಲ್ಲ ಅಲ್ಲಿ ಪತ್ತೆ ಆಗ್ತಾ ಇದೆ. ಆ್ಯಂಡ್ ಎಷ್ಟು ಅಡಿ ಆಳ ತೋಡಿದ್ದಾನೆ ಅನ್ನೋಂಥದ್ದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ವೆಂಕಟೇಶ್, ಬಹುಶಃ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಂತ ವಿಚಾರ ಈತನಿಗೆ ದೊಡ್ಡ ಮಟ್ಟದಲ್ಲಿ ಫೀಲಿಂಗು ಆಸೆಯನ್ನು ಹುಟ್ಟಿಸಿತ್ತು ಅಂತ ಕಾಣುತ್ತೆ. ಹಾಗಾಗಿ ವೀರ್ಗಲ್ ಕಂಡಿದ ತಕ್ಷಣ ತೋಡ್ಬಿಡೋಣ ಅಂತ ಮುಂದಾಗಿದ್ದಾನೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಪ್ರಜ್ವಲ, ಏನಂತ ಹೇಳಿದ್ರೆ ಈ HSR ಲೇಔಟ್ನಲ್ಲಿರುವಂಥ ಎಳ್ಳುಕುಂಟೆ ಗ್ರಾಮ, ಈ ಒಂದು ಗ್ರಾಮದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಒಂದು ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ವೀರಗಲ್ಲಿದೆ. ಆ ವೀರಗಲ್ಲಿನ ಕೆಳಭಾಗದಲ್ಲಿ ಏನು ನಿಧಿ ಇದೆ ಅಂತ ಹೇಳಿ ಒಂದು ಬಿಲ್ಡರ್ ಆಗಿರುವಂತಹ ನಾಯ್ಡು ಅಂತ ಏನಿದ್ದಾರೆ, ಈ ಸುಧಾಕರ್ ನಾಯ್ಡು ಅನ್ನೋಂತಹ ವ್ಯಕ್ತಿ ಸುಮಾರು 2-3 ತಿಂಗಳುಗಳಿಂದ ಕೂಡ ಇದಕ್ಕೆ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ರು ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ನಿನ್ನೆ ಕೂಡ ಹುಣ್ಣಿಮೆ ಇದ್ದ ಕಾರಣವಾಗಿ ಹಿಂದಿನ ದಿನ ಒಂದು ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಏನಿದೆ, ಆ ಪಾರ್ಕಿಂಗ್ ಫ್ಲಾಟ್ನಲ್ಲಿ ಕಾಂಪೌಂಡ್ಗೆ ಹೊಂದಿಕೊಂಡಿರುವಂತಹ ಒಂದು ಜಾಗ ಇರುತ್ತೆ, ಅದನ್ನು ಆ ಶೀಟ್ಗಳಿಂದ ಎಲ್ಲವನ್ನು ಕವರ್ ಮಾಡಿದ್ದಾರೆ. ಏನು ಕೂಡ ಹೊರಗಡೆಯಿಂದ ಕಾಣಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟೇಪನ್ನು ಹಾಕಿರುವಂಥದ್ದು. ಅದಾದ ಬಳಿಕ ಸುಮಾರು ಒಂದು 4 ಅಡಿ ಅಷ್ಟು ಆಳ ಹಾಗೂ ಉದ್ದ ಈ ಎರಡನ್ನು ಎಷ್ಟರಲ್ಲೇ ಕೂಡ ಅಗದಿದ್ದಾರೆ. ಆ ಮಣ್ಣೆಲ್ಲ ತೆಗೆದು ಅದೇ ಪಕ್ಕದಲ್ಲಿ ಹಾಕಿದ್ದಾರೆ. ಅದಾದ ಬಳಿಕ ಒಳಗಡೆ ಕೆಲವೊಂದು ಈ ವಾಮಾಚಾರಕ್ಕೆ ಬಳಸುವಂತಹ ಸಾಮಗ್ರಿಗಳೇನಿದೆ ಅವೆಲ್ಲವನ್ನು ಕೂಡ ಒಳಗಡೆ ಇಟ್ಟು ಪೂಜೆ ಮಾಡಿದ್ದಾರೆ. ಅದಾದ ಬಳಿಕ ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡಿದ್ದಾರೆ. ಈ ನಿಧಿಯನ್ನು ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನನ ಕರ್ಕೊಂಡು ಬಂದು ಈ ರೀತಿಯಾಗಿ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಆದರೆ ಬೆಳಗ್ಗಿನಿಂದ ಕೂಡ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಸ್ಥಳೀಯರಿಗೆಲ್ಲ ಒಂದು ಕಡೆ ಅನುಮಾನ ಬಂತು. ಹೋಗಿ ಸಂಜೆ ಟೈಮಲ್ಲಿ ನೋಡಿದಂಥ ವೇಳೆಯಲ್ಲಿ ಆತನಿಗೂ ಕೂಡ ಒಂದು ಅನುಮಾನ ಬರುತ್ತೆ. ಅದಾದ ಬಳಿಕ ಆತ ಅಲ್ಲಿಂದ ಒಬ್ಬೊಬ್ಬರಿಗೆ ಕಳಿಸಿ ಅದಾದ ಬಳಿಕ ಈತನು ಕೂಡ ಎಸ್ಕೇಪ್ ಆಗಿದ್ದಾನೆ. ಒಳಗಡೆ ಹೋಗಿ ನೋಡಿದಂಥ ವೇಳೆಯಲ್ಲಿ ಈ ವಾಮಾಚಾರಕ್ಕೆ ಬಳಸಿರುವಂತಹ ಮಡಿಕೆ ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ಕೆಲವೊಂದು ತಾಮ್ರದ ವಸ್ತುಗಳು ಎಲ್ಲವನ್ನು ಕೂಡ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದ. ಅಂದರೆ ಆತ ಬೆಳಗ್ಗೆ ಬಂದು ಮತ್ತೆ ಪೂಜೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಗಿದ್ದ ಅಥವಾ ಭಯದಿಂದ ಹೋಗಿದ್ದ ಅನ್ನೋಂಥದ್ದು ಕೂಡ ಗೊತ್ತಾಗಬೇಕು. ಸದ್ಯ ಅಲ್ಲಿ ಸ್ಥಳೀಯರು ಕೊಟ್ಟ ಮಾಹಿತಿನ ಮೇಲೆಗೆ ಪೊಲೀಸರಿಗೂ ಕೂಡ ವಿಚಾರ ಗೊತ್ತಾಗಿರುವಂಥದ್ದು. ಸರ್ಕಾರ ಕೂಡ ಈ ಹಿಂದೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೂ ಕೂಡ ಇದನ್ನು ಮೀರಿ ಈತ ಬಂದು ಈ ರೀತಿಯಾದಂತಹ ಒಂದು ಕಾರ್ಯವನ್ನು ಮಾಡಿರುವಂಥದ್ದು. ಕೇವಲ ಇಲ್ಲಿ ಮಾತ್ರ ಈ ರೀತಿಯಾದಂತಹ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾನೆ ಅಥವಾ ಆತನಿಗೆ ಸೇರಿರುವಂತಹ ಬೇರೆ ಪ್ರದೇಶಗಳಲ್ಲೂ ಜಾಗಗಳಲ್ಲೂ ಏನಾದರೂ ಇದೇ ರೀತಿಯಾಗಿ ಏನಾದರೂ ಮಾಡಿದ್ದಾನಂತೂ ಕೂಡ ಗೊತ್ತಾಗಬೇಕು. ಸದ್ಯ ಈ ಸುಧಾಕರ್ ನಾಯ್ಡು ಏನಿದ್ದಾನೆ ಆತ ತಲೆ ಮರೆಸ್ಕೊಂಡಿರುವಂತಹದ್ದು. ಸದ್ಯ ಪೊಲೀಸರು ಇದ್ರ ಬಗ್ಗೆ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಮತ್ತು ಸಂಬಂಧಪಟ್ಟ ಇಲಾಖೆ ಇದಕ್ಕೇನಾದರೂ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಪ್ರಜ್ವಲ, ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.